ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ. ಇದು ಕಡಲೆ ಬೀಜ ಅಥವಾ ಶೇಂಗಾ ಬಳಸ್ಕೊಂಡು ಮಾಡ್ತಿರುವಂಥ ಒಂದು ಬರ್ಫಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ವಿಭಿನ್ನವಾಗೂ ಇರುತ್ತೆ. ಆಮೇಲೆ ಇದು ಆರೋಗ್ಯಕರವಾಗಿರುತ್ತೆ, ಯಾಕಂದರೆ ನಾನು ಇದಕ್ಕೆ ಬಳಸಿರೋದು ಬೆಲ್ಲ, ಸಕ್ಕರೆನ ಹಾಕಿಲ್ಲ. ನೋಡಿ, ಇದನ್ನು ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಇದೊಂದು ಸರಿ ನೀವು ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ನಾನು ಬಳಸ್ತಾ ಇರೋದು 1 ಕಪ್ಪು ಕಡಲೆ ಬೀಜ. ಈ ಕಡಲೆ ಬೀಜನ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಒಂದೇ ಸಲ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ ಕಡಲೆ ಬೀಜ. ಅದಕ್ಕೆ ಈ ಥರ ಲೈಟಾಗಿ ಗೋಲ್ಡನ್ ಆಗಬೇಕು. ಇದು ಈ ಥರ ಫ್ರೈ ಆದಮೇಲೆ ಚೆನ್ನಾಗಿ ತೆಗೆದಿಟ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇದನ್ನು ಆರಿಸ್ಕೋಬೇಕು ನಾವೀಗ. ನೋಡಿ, ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ಬಾದಾಮಿ ಹಾಕಿದ್ದೀನಿ. ಇದರ ಒಂದು 20 ಪೀಸ್ ಇರ್ಬೋದು ಅಷ್ಟೇ. ಸೊ ಇದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಹಬ್ಬದ ಸಲುವಾಗಿ ಮಾಡೋದು ಅಂತ ಸ್ವಲ್ಪ ಬಾದಾಮಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದರೊಳಗೇ ಹಾಕ್ತಾಯಿದ್ದೀನಿ ಪ್ಲೇಟಲ್ಲೇ. ಸ್ವಲ್ಪ ಆರಿದ ನಂತರ ನಾನು ಇದರ ಸಿಪ್ಪೆ ತಕ್ಕೋತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಬಾದಾಮಿ ಸಿಪ್ಪೆ ಏನೋ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ. ಸುಮ್ಮನೆ ನಾನು ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಬರಲಿದ್ರೂ ನಡೆದು ಹೋಗುತ್ತೆ. ನಾನು ಈಗ ಇದರದಷ್ಟೇ ಕಡಲೆ ಬೀಜದಷ್ಟೇ ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಭಾಳ ಪ್ರಮಾಣದಲ್ಲಿ ಇಲ್ಲ, ಅದರಿಂದ ನಾನು ಈ ಪ್ಲೇಟಲ್ಲಿ ಕೀರ್ಕೋತಾ ಇದ್ದೀನಿ. ಇಲ್ಲಾಂದರೆ ನಿಮಗೊಂದು ಮರ ಬೇಕಾಗುತ್ತೆ ಕೀರಕ್ಕೆ. ಸೊ ಸ್ವಲ್ಪ 1 ಕಪ್ ಮಾಡ್ತಾ ಇರೋದ್ರಿಂದ ಈಗ ಸುಲಭವಾಗಿ ಈ ರೀತಿ ನಾವು ಸ್ಕಿನ್ನ ಸಪ್ರೇಟ್ ಮಾಡ್ಕೋಬೋದು. ಈ ಥರ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು 2 ಕೈ ನಡುವೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಮಾಡ್ಬೋದು. ಇದನ್ನೀಗ ನಾನು ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾವೀಗ ಬಹಳ ಸಣ್ಣಗೆ ರುಬ್ಕೊಳ್ಳೋದಲ್ಲ, ಇದನ್ನು ಪಲ್ಸ್ ಮೋಡಲ್ಲಿ ರುಬ್ಕೋಬೇಕು. ಅಂದರೆ ಈಗ ನೀವು ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಆಫ್ ಆನ್ ಮಾಡ್ತಿರ್ತಾರಲ್ಲ, ಹಂಗೆ ಮಾಡಬೇಕು. ಪಲ್ಸ್ ಅಂತ ಇರುತ್ತೆ. ಒಂದೇ ಸತಿಗೆ ಜೋರಾಗಿ ಇಟ್ಬಿಟ್ಟು ಮಾಡಿಬಿಟ್ರೆ ಇದ್ರದ್ದು ಎಣ್ಣೆ ಎಲ್ಲ ಹೊರಗೆ ಬಂದುಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಆ ಥರ ಮಿಕ್ಸರ್ಗೆ ಹಾಕೋಬಾರ್ದು. ಮಿಕ್ಸರ್ಗೆ ಹಾಕೋಬೇಕಾದ್ರೆ ಕೇರ್ಫುಲ್ಲಾಗಿ ಸ್ವಲ್ಪ ಒಂದು ಸತಿ ಹಾಕಿ ಆಫ್ ಮಾಡ್ಕೋಬೇಕು. ಅದಾದ ನಂತರ ಇದನ್ನು ಕೋರ್ಸ್ ಮಿಕ್ಸ್ಚರ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣಂತೆ. ಭಾಳ ಸಣ್ಣಗೆ ಸ್ಮೂತ್ ಬೇಕಾಗಿಲ್ಲ. ಇದಕ್ಕೆ ನಾನಿವಾಗ ಒಂದು 3/4 ಕಪ್ನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಪೂರ್ತಿ 1 ಕಪ್ ಬೆಲ್ಲ ಏನು ಬೇಕಾಗಲ್ಲ. 3/4 ಕಪ್ ಬೆಲ್ಲಕ್ಕೆ 1/4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫಸ್ಟ್ ಕರಗಿಸ್ಕೊಳ್ಳೋಣಂತೆ. ಇದು ನೋಡಿ, ಇದು ಕರಗಿಸ್ತಾ ಇದೆ ಚೆನ್ನಾಗಿ. ಇದನ್ನು ಕರಗಿದ ನಂತರ ಆಮೇಲೆ ನಾವು ಇದನ್ನು ಪಾಕ ತರಿಸ್ಬೇಕಾಗುತ್ತೆ. ಇದಕ್ಕೆ ಒಂದು ಎಳೆ ಪಾಕ. ಇದು ಹಾರ್ಡ್ಲಿ ನಿಮಗೆ ಒಂದು 2 ನಿಮಿಷದಲ್ಲಿ ಬಂದುಬಿಡುತ್ತೆ ಒಂದು ಎಳೆ ಪಾಕ. ನೋಡಿ, ಈ ಸಕ್ಕರೆ ಅಷ್ಟು ಟೈಮ್ ತೊಗೊಳ್ಳಲ್ಲ, ಬೆಲ್ಲ ಬೇಗ ಬಂದುಬಿಡುತ್ತೆ. ಇದು ಬಂದುಬಿಟ್ಟಿದೆ ಆಗಲೇ ಒಂದು ಎಳೆ ಪಾಕ. ಈಗ ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ಪೌಡ್ರ್ ಸ್ವಲ್ಪ ಕೋರ್ಸಾಗಿದೆ, ಅಂದರೆ ಭಾಳ ನುಣ್ಣಗೆ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಆ ಪೌಡ್ರನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದು ಭಾಳ ಟೈಮ್ ಏನು ತೊಗೊಂಬೋದಿಲ್ಲ. ಇದು ಈಗ ಒಂದು ಇದನ್ನು ಈ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಒಂದು 6ರಿಂದ 7 ನಿಮಿಷ ಬೇಕಾಗುತ್ತೆ. ಈ ಥರ ನಿಮ್ಗೊಂದು ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾರೆ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ, ಜಸ್ಟ್ ರುಚಿಗೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ಥರ ಇದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಸ್ವಲ್ಪ ತಾದ ನಂತರ ಏನಾಗುತ್ತೆ ಅಂದರೆ ಇದೆಲ್ಲ ಒಂದುಗೂಡೋಕ್ಕೆ ಶುರು ಆಗುತ್ತೆ. ಇದು ಹೆಂಗೆ ಸಪ್ರೇಟ್ ಆಗಿದೆಯಲ್ಲ, ಈಗ ನಾನು ಕೈ ಆಡ್ಸೋಕ್ಕೆ ಶುರು ಆದ ತಕ್ಷಣ ಎಲ್ಲ ಒಂದ್ರ ಜೊತೆ ಒಂದು ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಈಗ ನಾವು ಒಂದು ತೆಗೆದಂದರೆ ಎಲ್ಲನೂ ಒಂದೇ ಕಡೆ ಆಗೋಕ್ಕೆ ಶುರು ಆಗುತ್ತೆ. ಇವೆಲ್ಲ ಸೆಂಟ್ರಲ್ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಈಗ ತಳ ಎಲ್ಲ ಬಿಟ್ಕೊಂಬರ್ತಾ ಇದೆ ಪೂರ್ತಿ. ಈ ಥರ ತಳ ಬಿಟ್ಕೊಂಬರ್ಬೇಕು, ಎಲ್ಲ ಒಂದುಗೂಡಬೇಕು. ಅಂದ್ರೆ ಅರ್ಥ ಇದಾಗಿದೆ ಅಂತ. ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ತಳ ಬಿಟ್ಕೊಂಡ್ಬಂದ್ಬಿಡ್ತು ನೋಡಲ್ಲ. ಈ ಸ್ಟೇಜ್ ಆದರೆ ಸಾಕು. ಇದನ್ನು ಹಾಕಿದ ತಕ್ಷಣ ನಾವು ಇಮಿಡಿಯೇಟಾಗಿ ಒಂದು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕ್ಬಿಡೋಣ ಅಂತ. ಇದರೊಳಗೆ ನಾನೊಂದು ಪೇಪರ್ ಹಾಕ್ಕೊಂಡಿದ್ದೀನಿ ಕೆಳಗಡೆ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ತುಪ್ಪ ಹಚ್ಕೊಂಬಿಡಿ ಕೆಳಗಡೆ ಅಷ್ಟೇ. ಅದರದ ಅವಶ್ಯಕತೆ ಏನು ಬೇಕಾಗಿಲ್ಲ ಪೇಪರ್ದು. ನೋಡಿ, ಈ ಥರ ಇದನ್ನು ನೀಟಾಗಿ ಎಲ್ಲ ಶೇಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಒಂದು ಅರ್ಧ ಗಂಟೆ ನಾವು ಬಿಟ್ಬಿಡಬೇಕು. ಇವಾಗ ಇದನ್ನು ನಾನು ನೀಟಾಗಿ ಇದನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಬಟ್ಲು ತೊಗೊಂಡು ನಿಮ್ಗೆ ಹಾಗೇ ಬರುತ್ತೆ ಅಂದರೆ ಹಾಗೇ ಇದರಿಂದನೂ ಮಾಡ್ಕೋಬೋದು, ಸ್ಪೂನಿಂದನೂ ಮಾಡ್ಕೋಬೋದು. ಇದು ಸುಮ್ಮನೆ ಹಬ್ಬಕ್ಕೆ ಮಾಡೋದಲ್ಲ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಈ ಸಿಲ್ವರ್ ವರ್ಕ್ ಹಾಕ್ತಾಯಿದ್ದೀನಿ. ನೀವು ಹಾಕಲೇಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ಇದು ನಿಮಗೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಸಿಲ್ವರ್ ವರ್ಕು. ಬೇಕಿದ್ರೆ ಹಾಕ್ಕೋಬೋದು, ಕಂಪಲ್ಸರಿ ಏನಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಕಡೆ ಸಿಲ್ವರ್ ವರ್ಕ್ನ ಹಚ್ಕೊಳ್ಳಿ. ಈ ಥರ ಇದಾದ ನಂತರ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಬಿಟ್ಟು ಆಮೇಲೆ ನಾನು ಈ ಥರ ತೆಗಿತಾ ಇದ್ದೀನಿ. ನಾನು ಪೇಪರ್ ಇದೆ ಅಂತ ಈ ಥರ ತೆಗಿತಿದ್ದೀನಿ. ನೀವು ಇಲ್ಲ ಅಂದರೆ ನೀವು ಉಲ್ಟಾನೇ ಹಾಕ್ಕೊಂಡ್ಬಿಡ್ಬೋದು. ನೀವು ಪ್ಲೇಟ್ ಮೇಲೆ ಇದನ್ನು
ಉಲ್ಟಾ ಹಾಕ್ಕೊಂಡ್ರೂ ಬಂದ್ಬಿಡುತ್ತೆ. ಈ ಥರ ಇದನ್ನು ಈಗ ಪೀಸಸ್ಸಲ್ಲಿ ಕಟ್ ಮಾಡಿರುತ್ತೆ. ಈ ಥರ ನೀವು ಬೇಕಂದರೆ ನೀವು ಮೊದಲೇ ಪೀಸಲ್ಲಿ ಸ್ವಲ್ಪ ಆರಿರುತ್ತಲ್ಲ ಆವಾಗಲೂ ಪೀಸ್ ಕಟ್ ಮಾಡ್ಕೋಬೋದು. ಈಗ ಪೂರ್ತಿ ಆರಿದ್ಮೇಲೆ ಸ್ವಲ್ಪ ಕಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗ್ಬೋದೇ ಹೊರತು ಅದೇನು ಸಾಫ್ಟಾಗೇ ಇರುತ್ತೆ. ನಿಮಗೆ ವಡೆಗಳು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಪೀಸಸ್ ಮಾತ್ರ ಆ ಥರ ಏನು ಗಟ್ಟಿ ಗಟ್ಟಿ ಅಂತ ಏನೂ ಬರೋಲ್ಲ. ಈ ಥರ ಎಲ್ಲ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಈ ಥರ ಉಲ್ಟಾ ಕಟ್ ಮಾಡ್ಕೊತಾ ಇದ್ದೀನಿ ನಾನೀಗ ವರ್ಟಿಕಲಾಗಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಕಡೆ ಎಲ್ಲ ಇದನ್ನು ಮಾಡ್ತೀವಲ್ಲ, ಶೇಂಗಾ ಹೋಳಿಗೆ ಎಲ್ಲ ಮಾಡ್ತೀವಿ, ಅದಕ್ಕೆ ಕೂಡ ಈ ಥರ ಒಳಗಡೆ ಫೀಲಿಂಗ್ನ ಮಾಡ್ಕೊತೀವಿ. ಆದರೆ ಇದನ್ನು ಇಷ್ಟೊಂದು ಬೇಯಿಸಲ್ಲ, ಮೊದಲೇ ತೆಗೆದುಬಿಡ್ತೀವಿ ಇದನ್ನು. ಈಗ ನೋಡಿ ಇದು ಬರ್ಫಿ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದೆಲ್ಲ ತಿನ್ನೋಕ್ಕೆ ತುಂಬ ಸಾಫ್ಟಾಗಿ ತುಂಬ ರುಚಿಕರವಾಗಿರುತ್ತೆ. ಈ ಥರನೂ ಒಂದು ನೀವು ರೆಸಿಪಿನ ಈ ಸಲ ಮಾಡ್ಕೊಂಡು